ಆಮೇಲೆ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಇದ್ದಿದ್ದು 380 ರೂಪಾಯಿ. ಒಂದು ಮೋಟ್ರ್ ಸೈಕಲು 380 ರೂಪಾಯಿ. ನನ್ನನ್ನು 16 ವರ್ಷ ಅನ್ಎಂಪ್ಲಾಯ್ಮೆಂಟ್ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಪೀರಿಯಡ್ನಲ್ಲಿ ಸಾಕಿದವಳು ಲಲಿತಾ. ಹಂಗೆ ಸಾಕಿದ್ಲಲ್ಲ, ಸ್ವಂತ ಪೇಪರ್ ಮಾಡಿದೆ, ಏನೋ ಊಟಕ್ಕಾದರೆ ಸಾಕು ಅಂತ. ಬಂತು 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 ದುಡ್ಡು. ಹೆಂಗೆ ಬಂತು ಗೊತ್ತೇನ್ರಿ? ಕೋಟ್ಯಂತರ ರೂಪಾಯಿ ದುಡ್ಡು ಬಂತು. ಒಂದು ಕ್ರೈಮ್ ಡೈರಿ ಕಾರ್ಯಕ್ರಮ ಮಾಡಿ ಕೋಟಿಗಟ್ಟಲೆ ದುಡ್ಡು ಬಂತು. ಆ ಬಂದ ದುಡ್ಡೆಲ್ಲ ಸೇರಿಸಿ ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ಮಾಡಿದೆ. ನನ್ನ ಶಾಲೆಯ ವೈಶಿಷ್ಟ್ಯ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಜಾತಿನೇ ಇಲ್ಲ. ಯಾವ ಮಗುವಿನಿಂದನೂ ಡೊನೇಷನ್ ತಗೊಳ್ಳಲ್ಲ. ನನ್ನ ಶಾಲೆಯಲ್ಲಿ 8,000 ಮಕ್ಕಳು ಓದ್ತಾರೆ. 4,500 ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ. ನನ್ನ ಹತ್ರ 5 ಕಾರಿವೆ. ನಮ್ಮ ಅಮ್ಮ ಇಲ್ಲ ಕಣ್ರಿ. ಒಂದು ದಿವಸಕ್ಕೂ ಬಂದು ಅವಳು ನೋಡಿದ್ದಿದ್ರೆ ಸಾಕಿತ್ತು. ರವಿ, ಇಷ್ಟು ಸಾಧನೆ ಮಾಡಿದೆಯಲ್ಲೋ ಮಗು, ನೀನು ಕಣ ಅದೃಷ್ಟವಂತ ಅಂತ ಅಂದಿದ್ದಿದ್ರೆ ಅದಕ್ಕೆ ನಾನು ಹೇಳೋದು, ಬದುಕಿರುವಾಗ ಅಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಂಬಡಿ. ಯಾವ ಮಗ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋತಾನೋ, ಯಾವ ಮಗಳು ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋತಾಳೋ, ಅವರನ್ನು ಬದುಕು ಚೆನ್ನಾಗಿ ನೋಡ್ಕೊಳ್ತೆ. ಟೇಕ್ ಇಟ್ ಫ್ರಮ್ ಮೀ.